ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದಕ್ಕೆ ಇಂಥ ಹಲವಾರು ಕೊಲೆಗಳು ಕೂಡ ಕಾರಣ ಆಗ್ತಾ ಇದೆ. ವೀಕ್ಷಕರೇ, ಕೂಲಿ ಹಣ ಕೇಳಿದ್ದಕ್ಕೆ ಕಾರ್ಮಿಕನ ಕೊಲೆ ಮಾಡಿರ್ತಕ್ಕಂಥ ದೃಶ್ಯವನ್ನು ಇವತ್ತು ನೋಡೋಣ. ಏನೇ ಇರಲಿ, ಇದೊಂದು ದೊಡ್ಡ ದುರಂತ ಅಂತ ಕೂಡ ಹೇಳ್ಬೋದು. ಕೂಲಿ ಹಣ ಕೇಳಿದ್ದಕ್ಕೆ ರಾತ್ರಿ ತೋಟದ ಹತ್ರ ಕರೆದು ದೊಣ್ಣೆಯಿಂದ ಒಡೆದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಇದು ಎಲ್ಲಿ ನಡೀತು? ಕೋಲಾರ ಜಿಲ್ಲಾ ಶ್ರೀನಿವಾಸಪುರ ತಾಲೂಕಿನ ಕುಳಗುರ್ಕಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಏನೇ ಇರಲಿ, ಇದು ದೊಡ್ಡ ದುರಂತನೇ, ಅನ್ಯಾಯನೋ ಅಕ್ರಮನೋ, ಇದು ಆ ಕುಟುಂಬದ ಕಣ್ಣೀರಿನ ಕಥೆ ಅಂತ ಕೂಡ ಹೇಳ್ಬೋದು. ಮಂಗಳವಾರ ರಾತ್ರಿ ನಡೆದಿರ್ತಕ್ಕಂಥ ಘಟನೆ. ಮೃತರನ್ನು ಕುಳಗುರ್ಕಿ ಗ್ರಾಮದ ವಸಂತಪ್ಪ 45 ವರ್ಷದ ವಯಸ್ಸುಳ್ಳ ಯುವಕ ಎಂದು ಗುರುತಿಸಲಾಗಿದೆ. ಆರೋಪಿಯಾದ ಮೇಸ್ರಿ ಅಂಜಿ ವಿರುದ್ಧ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದೆ. ಯಾಕೆ ನಡೀತು? ಏನು ಇವೆಲ್ಲ? ಕೂಲಿ ಹಣ ಕೇಳಿದಕ್ಕೆ ಕರೆದು ಒಡೆದು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಇವರಿಗೆಲ್ಲ ಕಾನೂನು ಜ್ಞಾನ ಇದೆಯೋ, ಅರಿವಿದೆಯೋ, ಅಥವಾ ಕಾನೂನು ಸುವ್ಯವಸ್ಥೆ ಬಗ್ಗೆ ಭಯ ಇದೆಯೋ, ಪೊಲೀಸ್ ಇಲಾಖೆಯ ಬಗ್ಗೆ ಭಯ ಇದೆಯೋ? ಬನ್ನಿ ಸಂಪೂರ್ಣವಾಗಿ ಹೇಗೆ ನಡೀತು ಅನ್ನೋದನ್ನ ನೋಡೋಣ. ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಚಿಕ್ಕಪ್ಪ ಅವರು ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಬರುತ್ತೆ. ಬಂದು ನೋಡ್ತೀವಿ, ಅದು ನಿಜ ಆಗಿರುತ್ತೆ. ಯಾರು ಅಂತ ಕೇಳಿದಾಗ ಆಂಜಪ್ಪ ಮತ್ತು ತಿಮ್ಮರಾಯಪ್ಪ, ವಸಂತಪ್ಪ ಮೂರೂ ಸೇರಿಕೊಂಡು ನೈಟು 12 ಗಂಟೆಯಲ್ಲಿ ಎಣ್ಣೆ ಕುಡಿದು ಆ ಮತ್ತಿನ ಮೇಲೆ ಆಂಜಪ್ಪನವ್ರು ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವ್ರನ್ನ ಹೊಡೆದು ಸಾಯಿಸಿರ್ತಾರೆ. ಅವ್ರಿಗೆ ನಮ್ಗೇನು ಬೇಕು ಅಂತಂದರೆ ಕಾನೂನು ರೀತಿ ನಮಗೆ ಇದು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಯಾರು ನೋಡಿರುವಂಥ? ಬೆಳಿಗ್ಗೆ ರಾಜು ಅನ್ನೋರು ನೋಡ್ತಾರೆ. ಅವ್ರಿಗೆ ಏನಕ್ಕೆ ಬಂದಿದೆ ಅಂತ? ಅವ್ರು ಗೇಟ್ ಹೊಲ್ತಿರ್ಸಕ್ಕೆ ಬಂದಿರ್ತಾರೆ. ಇಲ್ಲಿ ನೋಡ್ಬಿಟ್ಟು ನಮ್ಗೆ ಕಾಲ್ ಮಾಡ್ತಾರೆ, ಈ ಥರ ಆಗಿದೆ ಬನ್ನಿ ಅಂತ ಹೇಳ್ಬಿಟ್ಟು. ಹಳೆ ದ್ವೇಷ ಏನಿಲ್ಲ. ಅವರೇನು ಕೂಲಿ ಇದು ಸಂಬಳ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಮಾತಿಗೆ ಬೆಳ್ಕೊಂಡು ಈ ಥರ ದೊಡ್ಡದಾಗಿದೆ. ತನಕ ಮನೆಯಲ್ಲಿದ್ದು ಆಮೇಲೆ ಕರ್ಕೊಬಂದಿರೋದು ಅವ್ರನ್ನ. ಏನ್ರಲ್ಲಿ ಹೊಡೆದಿರೋದ? ಕೋಲಲ್ಲಿ ಹೊಡೆದಿದ್ದಾರೆ ಸರ್. ಅಮೌಂಟ್ ಎಷ್ಟು ಕೊಡಬೇಕು? ಅಮೌಂಟು 3,000 ರೂಪಾಯಿ ತನಕ ಬರಬೇಕು. ಅದೇ ವಿಚಾರಕ್ಕೇನೆ ಗಲಾಟೆ. ಬೇರೆ ಏನು ಜಮೀನು ವಿಚಾರ ಇಲ್ಲ, ಬೇರೆ ಏನು ವಿಚಾರ ಇಲ್ಲ. ಬೆಳಗ್ಗೆ ಬೋರ್ ಹತ್ರ ಬಂದೆ 6:15ಕ್ಕೆ. ನಾನು ಬಂದು ಎಲ್ಲ ಓಡಾಡಿಕೊಂಡು ಗೇಟಲ್ಲಿ ತಿರ್ಸೋಣ ಅಂತ ಬಂದೆ. ಇಲ್ಲಿ ಬಂದರೆ ನಮ್ಮ ಹೊಲದಲ್ಲಿ ಟೊಮೊಟೊ ಗಿಡಗಳಲ್ಲಿ ನಮ್ಮ ಮಾವನೇ ನೋಡಿದೆ, ಬಿದ್ದೋಗಿದ್ರು. ನೋಡಿಬಿಟ್ಟು ಮತ್ತೆ ಮನೆಗೆ ಬಂದು ಕಾರ್ ಹಾಕ್ಕೊಂಡು ಬಂದು ಎತ್ಕೊಂಡು ಬರೋಕ್ಕೆ ನಮ್ಮ ಈ ಮಾವನ ಕರ್ಕೊಂಡು ಬಂದೆ. ನಾವಿಬ್ಬರು ಬಂದು ನೋಡಿದ್ವಿ, ಇಲ್ಲೇ ಇನ್ನೇನು ಉಸಿರೇನಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಮತ್ತು ಪೊಲೀಸವ್ರಿಗೆ ಇನ್ಫಾರ್ಮೇಷನ್. ಏನು ಹೆಸರಣ್ಣ ನಿಮ್ಮ? ರಾಜಣ್ಣ. ನಮ್ಮ ಮಾವ ಹೊಟ್ಟೆಲ್ಲೊಬ್ಬ ಇದ್ದಾನೆ, ಬಾಮ ಇದ್ದ. ಅವನು ಕೇಳಿದ್ರೆ ಗೊತ್ತಾಗುತ್ತೆ ಏನು ಹೆಂಗೆ ವಿಷಯ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ದೇಹದ ಮೇಲೆ ಏನಾದರೂ ಮಾರ್ಕ್ಗಳು ಆ ರೀತಿ ಏನಾದರೂ ಇದೆಯಾ? ಇಲ್ಲ, ನೋಡಿಲ್ಲ. ತಲೆ ಮೇಲೆ ಗಾಯಗಳೆಲ್ಲ ನೋಡಿದೆ. ಗಾಯಗಳಿದೆ, ಜಾಸ್ತಿ ಗಾಯಗಳಿದೆ. ಒಳ್ಳೆ ಹೊಡೆದಿರೋದು ಒಂದು 5-6 ಗಾಯಗಳಿದೆ. ಎಷ್ಟೊತ್ತಿಗೆ ಬಂದ್ರಿ ನೀವು? ಬೆಳಗ್ಗೆ ನಾವು 6:15 ಹಂಗೆ ಬಂದೆ. ನೀವೇ ಬೆಳಗ್ಗೆ ನೋಡಿದ್ದು? ಬೆಳಗ್ಗೆ ನಾನೇ ನೋಡಿದ್ದು. ನಾನು ನೋಡ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂತ ಮನೆಗೆ ಹೋಗಿ ಕಾರ್ ಹಾಕ್ಕೊಂಡು ನಮ್ಮ ಮಾವನ ಕರ್ಕೊಂಡು ಬಂದೆ. ಕರ್ಕೊಂಡು ಬಂದು ನೋಡಿದ್ವಿ, ಏನಿಲ್ಲ, ಉಸಿರೇನಿಲ್ಲ. ಸರಿ ಆಯಿತು ಅಂತ ಮತ್ತೆ ಪೊಲೀಸವ್ರಿಗೆ ಇನ್ಫಾರ್ಮೇಷನ್. ರಾತ್ರಿ ಮನೆಗೆ ಬಂದಿದ್ರಂತ ನಿಮ್ಮ ಮಾವ ಅವರು? ಇಲ್ಲ, ಬಂದಿಲ್ಲ, ಮನೆಗೆ ಬಂದಿಲ್ಲ. ಯಾವಾಗ ಆಗಿರ್ಬೋದು ಈ ಘಟನೆ? ಅದೊಂದು 2 ಗಂಟೆ ಟೈಮಲ್ಲಿ ಆಗಿರ್ಬೋದು. ರಾತ್ರಿ? ಅದೇ ಅವ್ರು ನಮ್ಮ ಬಾಮ ಇದೆ 2 ಗಂಟೆಯಲ್ಲಿ ಇದು ಮಾಡ್ತಾರೆ. ರಾತ್ರಿ ಆಗಿರೋದು? ರಾತ್ರಿ 2 ಗಂಟೆಯಲ್ಲಿ. ಯಾರು ಮಾಡಿರೋದು ಏನು ಗೊತ್ತಿಲ್ಲ? ಅಲ್ಲ, ಇದಾನಲ್ಲ ಜೊತೆಯಲ್ಲಿ, ಅವ್ನು ಕೇಳಿದ್ರೆ ಗೊತ್ತಾಗುತ್ತೆ. ತಿಮ್ಮರಾಯನ್ ಕೇಳಿದ್ರೆ ಗೊತ್ತಾಗುತ್ತೆ. ಎಲ್ಲಿದ್ದಾರೆ ಅವರು? ಅವರು ಸ್ಟೇಷನಲ್ಲಿದ್ದಾರೆ. ಜೊತೆಯಲ್ಲಿ ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.